ಅಂತೂ ಇಂತೂ ಅಂಜಲಿ ಹಳ್ಳಿಗೆ ಬರ್ತಾಳೆ. ಅಂಜಲಿ, ಹೇಗಿದ್ಯಮ್ಮ? ಚೆನ್ನಾಗಿದ್ದೀನಿ ಮಾವ, ನೀವು ಹೇಗಿದ್ದೀರಾ? ಮಗ ಸೊಸೆ ಇಬ್ರು ಇಲ್ಲಿಗೆ ಬಂದ್ರು ನೋಡು, ಇನ್ಮೇಲೆ ಇನ್ನೂ ಚೆನ್ನಾಗಿರ್ತೀವಿ. ಹೌದು ರೀ, ನಿಮ್ಮ ಮಾತು ನಿಜ ರೀ. ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ? ನಮ್ಮ ಅಂಜಲಿ ಹಳ್ಳಿಲೇ ಪ್ಲೇ ಹೋಮ್ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ದಾಳೆ. ಹೌದಾ? ಒಳ್ಳೇದೇ ಆಯಿತು. ನಮ್ಮ ಹಳ್ಳಿ ಮಕ್ಕಳಿಗೆಲ್ಲ ತುಂಬಾನೇ ಉಪಯೋಗ ಆಗುತ್ತೆ. ಅತ್ತೆ ಮಾವ ಇಷ್ಟೆಲ್ಲ ಸಪೋರ್ಟಿವ್ ಆಗಿದ್ದಾರಲ್ಲ ಅಂತ ಅಂಜಲಿ ತುಂಬಾನೇ ಖುಷಿ ಪಡ್ತಾಳೆ. ಅದೇ ರೀತಿ ಇಷ್ಟೇನ ಇವರಿಬ್ಬರ ಮನಸ್ಸನ್ನ ನಾನು ಅರ್ಥ ಮಾಡ್ಕೊಂಡಿಲ್ವಲ್ಲ ಅಂತ ಮನಸ್ಸೊಳಗೆ ದುಃಖನೂ ಪಡ್ತಾಳೆ. ಸರಿ ಸರಿ, ನೀವಿಬ್ರು ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ, ನಾನು ರಾತ್ರಿ ಅಡುಗೆಗೆ ರೆಡಿ ಮಾಡ್ಕೊಳ್ತೀನಿ. ಅತ್ತೆ, ನಾನು ನಿಮಗೆ ಸಹಾಯ ಮಾಡ್ತೀನಿ. ಅಯ್ಯೋ ಬೇಡಮ್ಮ ಅಂಜಲಿ, ಅದೇನೋ ನೀನು ಪ್ಲೇ ಹೋಮ್ ನಡೆಸ್ಬೇಕು ಅಂತ ಅನ್ಕೊಂಡಿದ್ಯಲ್ಲ, ಬೇಕಾದ್ರೆ ಅದ್ರ ಕೆಲಸವಾಗಿ ಏನಾದರೂ ಮಾಡ್ಕೋ. ಸುಮ್ಮನೆ ಮನೆ ಕೆಲಸ ಮಾಡಿಕೊಂಡು ಆ ವಿಷಯದ ಬಗ್ಗೆ ಗಮನ ಹರಿಸ್ದೇ ಇರಬೇಡ. ಹೌದು ಅಂಜಲಿ, ಅಮ್ಮ ಹೇಳ್ತಾ ಇರೋದು ಸರಿ. ನಡಿ, ನಾನು ನೀನು ಹೇಗೂ ಸಿಟಿಲಿ ನಮ್ಮ ಮನೇಲಿರೋ ಸಾಮಾನುಗಳೆಲ್ಲ ತರಬೇಕಲ್ಲ, ಅದೇ ಥರ ಪ್ಲೇ ಹೋಮ್ಗೆ ಏನೇನು ಬೇಕೋ ಎಲ್ಲನೂ ತೊಗೊಂಡು ಬಂದ್ಬಿಡೋಣ. ಹೌದು ಹೌದು, ಅದೇನೇನು ಬೇಕೋ ಎಲ್ಲ ಬೇಗ ಬೇಗ ಜೋಡಿಸ್ಕೊಂಡ್ಬಿಡಿ. ಸರಿ ಅತ್ತೆ. ಪ್ರಕಾಶ, ನೋಡಪ್ಪ, ನಮ್ಮ ಹಳ್ಳಿ ಮಕ್ಕಳು ಮರದ ಮೇಲೆ ಅಲ್ಲೆಲ್ಲೋ ಆಡಕ್ಕೆ ಹೋಗ್ತಾರೆ. ಅಪ್ಪ ಅಮ್ಮಂಗೆ ಎಲ್ಲಿ ಬೀಳ್ತಾರೋ ಹೇಳ್ತಾರೋ ಅಂತ ತುಂಬ ಗಾಬರಿ ಆಗುತ್ತೆ. ಹಳ್ಳಿ ಅಂದಮೇಲೆ ಎಲ್ಲರೂ ಗದ್ದೆ ತೋಟ ಹೊಲ ಅಂತ ಇಟ್ಕೊಂಡಿರೋರೆ. ಮನೆ ಗಂಡಸರೆಲ್ಲ ಹೊಲದ ಹತ್ರ ದುಡಿದ್ರೆ ಹೆಂಗಸರು ಅವರಿಗೆ ಬುತ್ತಿ ಕಟ್ಕೊಂಡು ಬರ್ತಾರೆ, ಮನೇಲಿ ಮಕ್ಳ ಕಡೆ ಗಮನ ಹರಿಸಲ್ಲ. ಈಗ ನನ್ನ ಸೊಸೆ ಮಾಡ್ತಿರೋ ಕೆಲಸದಿಂದ ಎಲ್ಲ ಮಕ್ಕಳು ಒಟ್ಟಿಗೆ ಪ್ಲೇ ಹೋಮಲ್ಲಿ ಆಟ ಆಡ್ಕೊಂಡಿರ್ಬೋದು. ಪ್ರಕಾಶ, ನಿನ್ಗೇನಾದರೂ ದುಡ್ಡು ಕಮ್ಮಿ ಇದ್ರೆ ಹೇಳೋ, ನಂದೊಂದಿಷ್ಟು ಒಡವೆಗಳಿದೆಯಲ್ಲ ಅದನ್ನೆಲ್ಲ ಬೇಕಾದ್ರೆ ಅಡ ಇಟ್ಟ ಮಾರೋ, ಅಂಜಲಿ ಕೊಡ್ತೀನಿ. ಅಯ್ಯೋಯ್ಯೋ, ಆ ಥರ ಏನು ಬೇಡಮ್ಮ, ನನ್ನ ಹತ್ರನೇ ದುಡ್ಡಿದೆ. ಸರಿ, ನಾವಿಬ್ರು ಹೋಗಿ ಎಲ್ಲ ರೆಡಿ ಮಾಡ್ಕೊಂಡು ಬರ್ತೀವಿ. ಆಯ್ತಪ್ಪ. ಸುಜಾತ, ಏನು ಯೋಚನೆ ಮಾಡ್ತಿದ್ಯಾ? ರೀ, ಅಕ್ಷತಾ ಹೇಳಿದ್ಲು ಅತ್ತೆ, ಮೊದಲು ಆಶಕ್ಕ ಊರಿಗೆ ಹೋಗಿ ಬರಲಿ, ಆಮೇಲೆ ನಾನು ಹೋಗ್ತೀನಿ ಅಂತ. ನಾನು ಬೇಡಮ್ಮ ಇಬ್ಬರು ಹೋಗಿ ಬನ್ನಿ ಅಂತ ಕಳಿಸ್ಬಿಟ್ಟೆ. ಅವರಿಬ್ಬರು ಇಲ್ಲದೆ ಮನೇಲಿ ಬೇಜಾರು. ಯಾವಾಗಲೂ ಇಬ್ಬರು ಮನೇಲೆಲ್ಲ ಓಡಾಡ್ಕೊಂಡು ಕೆಲಸ ಮಾಡಿಕೊಂಡು ಮಾತಾಡ್ಕೊಂಡು ಚೆನ್ನಾಗಿರೋರು. ಇವತ್ತು ಮನೇನೇ ಬೇಕು ಅನ್ನಿಸ್ತಿದೆ. ಹೌದು ಸುಜಾತ, ನೀನು ಹೇಳೋದೇನೋ ಸರಿ. ಬೆಳಗ್ಗೆ ಎದ್ದ ತಕ್ಷಣ ಮಾವ ಇಷ್ಟೊತ್ತಾದರೂ ಕಾಫಿನೇ ಕುಡ್ದಿಲ್ವಲ್ಲ ಮಾವ ನೀವು ಅಂತ ಆಶಾ ಬಂದು ಹೇಳ್ತಿದ್ದಿದ್ದು. ನಾನು ಬೆಳಗ್ಗೆ ಆಶಾನ ನೆನೆಸ್ಕೊಂಡೆ. ಅಕ್ಷತಾ ಅಂತೂ ಟ್ಯಾಬ್ಲೆಟ್ ತೊಗೊಂಡ್ರ ಮಾವ ಅಂತ ಬಂದು ನೆನಪು ಮಾಡ್ತಿದ್ಲು. ಹೌದು ರೀ, ನಾನು ಅನ್ಕೊಳ್ತಾ ಇದ್ದೀನಿ ಅವರಿಬ್ರಿಗೂ ಫೋನ್ ಮಾಡಿ ನಾಳೆನೇ ಹೊರಟು ಬನ್ನಿ ಅಂತ ಹೇಳೋಣ ಅಂತ. ಬೇಡ ಬೇಡ, ಒಂದು ವಾರನಾದರೂ ಆರಾಮಾಗಿ ತವ್ರ ಮನೇಲಿ ಇದು ಬರಲಿ ಬಿಡು. ಆರಾಮಾಗಿ ಹೋಗಿ ಬನ್ನಿ ಅಂತ ಹೇಳ್ಬಿಟ್ಟು ಈಗ ನಾಳೆನೇ ಬನ್ನಿ ಅಂದರೆ ಅವರಿಬ್ರು ಏನು ಅನ್ಕೊಳ್ತಾರೆ ಹೇಳು? ನಂಗೆ ಒಬ್ಬಳೇ ಮನೇಲಿ ಇರೋಕ್ಕೆ ಆಗ್ತಿಲ್ಲ ರೀ, ಹಿಂಸೆ ಆಗ್ತಿದೆ. ಹಾಗಾದರೆ ನೀನು ಒಂದು ವಾರ ನಿನ್ನ ತವ್ರ ಮನೆಗೆ ಆರಾಮಾಗಿ ಹೋಗ್ಬಿಟ್ಟ, ನಾನಾದರೂ ನೆಮ್ಮದಿಯಾಗಿರ್ತೀನಿ. ರೀ, ಕೋಪ ಮಾಡ್ಕೋಬೇಡ್ವೆ, ಸುಮ್ಮನೆ ರೇಗಿಸ್ತೆ ಅಷ್ಟೇ. ನನಗೆ ಬೇಜಾರಾಗ್ತಿದೆ ಅಂತ ಹೇಳ್ತಾ ಇದ್ದೀನಿ, ಏನೇನೋ ಮಾತಾಡ್ತೀರಾ. ಸರಿ ನಡಿ, ಇಬ್ರು ಶಾಪಿಂಗ್ ಹೋಗಿ ಬರೋಣ. ಶಾಪಿಂಗ್ಗ? ಯಾಕ್ರಿ? ಯಾಕೆ ಅಂದರೆ ಹೇಗೂ ನಮ್ಮ ಅಂಜಲಿ ಸದ್ಯದಲ್ಲೇ ಪ್ಲೇ ಹೋಮ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾಳೆ. ಅದಕ್ಕೆಲ್ಲ ನಾವು ಹೋಗ್ತೀವಿ. ಬರೀ ಕೈಯಲ್ಲಿ ಹೋಗೋಕ್ಕಾಗುತ್ತಾ? ಅಂಜಲಿಗೆ, ಅಳಿಯಂದ್ರಿಗೆ, ಹಾಗೆ ಅಂಜಲಿ ಅತ್ತೆ ಮಾವಂಗೆ ಎಲ್ರಿಗೂ ಉಡುಗೊರೆಗಳನ್ನು ತೊಗೊಂಡು ಹೋಗ್ಬೇಕಲ್ವಾ? ಹೌದು ರೀ. ಹಾಗೆ ನೀನು ಒಂದು ಒಳ್ಳೆ ಸೀರೆ ತಗೋ. ಆಶಾ ಮತ್ತು ಅಕ್ಷತಾಗೂ ಏನಾದರೂ ತಗೋ, ಪಾಪ ಅವ್ರಿಗೂ ಖುಷಿಯಾಗುತ್ತೆ. ರೀ, ಒಂದು ಕೆಲಸ ಮಾಡೋಣ, ನಮ್ಮ ಅಂಜಲಿಗೆ, ಆಶಂಗೆ, ಅಕ್ಷತಂಗೆ 3 ಜನಕ್ಕೂ ಒಂದೇ ಥರ ಸೀರೆ ತೆಗೆಯೋಣ. 3 ಜನನೂ ಯಾವಾಗಲಾದರೂ ಒಂದು ಫಂಕ್ಷನಲ್ಲಿ ಉಟ್ಕೋಬೋದು. ಸರಿ ಸರಿ, ನಡೀರಿ ಹೋಗೋಣ. ಆ ಕಡೆ ಅಂಜಲಿ ಪ್ರಕಾಶ್ ಇಬ್ರು ಪ್ಲೇ ಹೋಮ್ ಬಗ್ಗೆ ತಲೆ ಕೆಡಿಸ್ಕೊಳ್ತಿದ್ರೆ, ಈ ಕಡೆ ಅಂಜಲಿ ತಂದೆ ತಾಯಿ ಅವ್ರಿಗೆಲ್ಲ ಏನೇನು ಉಡುಗೊರೆಗಳು ತಗೊಳ್ಳೋದು ಅನ್ನೋದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಿರ್ತಾರೆ. ಇದೇ ಥರ 1 ವಾರ ಕಳೆಯುತ್ತೆ. 1 ವಾರ ಆದಮೇಲೆ ಸರೋಜಾ, ಪ್ರಕಾಶ ಮತ್ತೆ ಅಂಜಲಿ ಕಾಣಿಸ್ತಿಲ್ಲ, ಎಲ್ಲಿ ಹೋದ್ರು? ಇನ್ನೆಲ್ಲಿ ಹೋಗ್ತಾರೆ?
ಪ್ಲೇ ಹೋಮ್ ನಾಳೆ ನಾಳಿದ್ರಲ್ಲಿ ಓಪನ್ ಮಾಡ್ತಾರಲ್ಲ ರೀ, ಅದಕ್ಕೆ ಎಲ್ಲ ಸೆಟ್ ಮಾಡ್ಕೊಳ್ಳೋಕ್ಕೆ ಅಂತ ಹೋಗಿದ್ದಾರೆ. ಹೌದಾ, ಸರಿ, ನಾನು ಹೋಗಿ ಅವ್ರಿಗೇನಾದರೂ ಹೆಲ್ಪ್ ಮಾಡ್ತೀನಿ. ಸರಿ ರೀ, ಬೀಗ್ರಿಗೊಂದು ಫೋನ್ ಮಾಡಿ, ನಾಳಿದ್ದು ಒಳ್ಳೆ ದಿನ ಚೆನ್ನಾಗಿದೆಯಂತೆ. ನಾನು ಪುರೋಹಿತರನ್ನ ಕೇಳ್ಕೊಂಡು ಬಂದೆ, ಅವತ್ತೇ ಪ್ಲೇ ಹೋಮ್ ಓಪನ್ ಮಾಡಿಬಿಡೋಣ. ಸರಿ, ಆಯಿತು. ಸುಜಾತ, ನಿನಗೊಂದು ಗುಡ್ ನ್ಯೂಸ್ ಕಣೆ. ಗುಡ್ ನ್ಯೂಸಾ? ಏನ್ರಿ ಅದು? ನಮ್ಮ ಮಗಳು ಅಳಿಯ ನಾಳಿದ್ದೇ ಪ್ಲೇ ಹೋಮ್ ಓಪನ್ ಮಾಡ್ತಿದ್ದಾರಂತೆ. ಈಗಷ್ಟೇ ಬೀಗರು ಫೋನ್ ಮಾಡಿದ್ರು, ನೀವೆಲ್ಲರೂ ಖಂಡಿತ ಬರಬೇಕು ಅಂತ ಹೇಳಿದ್ರು. ಹೌದಾ, ಇಷ್ಟು ಬೇಕನ? ವಾವ್ ರೀ, ನಾನು ಆಶಾಗೂ ಅಕ್ಷತಾಗೂ ಫೋನ್ ಮಾಡ್ತೀನಿ, ನಾಳೆನೇ ಹೊರಟು ಬನ್ನಿ ಅಂತ. ಹೌದು, ಮೊದಲು ಮಾಡು. ಹೇಗೋ ಅವರಿಬ್ರು ಹೋಗಿ ಒಂದು ವಾರ ಆಯ್ತಲ್ವಾ, ವಿಷಯ ಹೇಳಿ ನಾಳೆನೇ ಹೊರಟು ಬನ್ನಿ ಅಂತ ಹೇಳು. ನಾಳಿದ್ದು ಎಲ್ಲರೂ ಒಟ್ಟಿಗೆ ಅಂಜಲಿ ಊರಿಗೆ ಹೋಗೋಣ. ಸರಿ, ಆಯ್ತು. ತಕ್ಷಣ ಸುಜಾತ ತನ್ನ ದೊಡ್ಡ ಸೊಸೆ ಆಶಾಗೂ ಚಿಕ್ಕ ಸೊಸೆ ಅಕ್ಷತಾಗೂ ಫೋನ್ ಮಾಡಿ ವಿಷಯ ಹೇಳ್ತಾಳೆ. ಮಾರನೇ ದಿನನೇ ಆಶಾ ಮತ್ತೆ ಅಕ್ಷತಾ ಇಬ್ರು ತಮ್ಮ ತವ್ರ ಮನೆಯಿಂದ ಬರ್ತಾರೆ. ಎಲ್ಲರೂ ಅಂಜಲಿ ಮನೆಗೆ ಹೋಗಕ್ಕೆ ರೆಡಿ ಆಗ್ತಾ ಇರ್ತಾರೆ. ಅಂತೂ ಇಂತೂ ಅಂಜಲಿ ಪ್ರಕಾಶ್ ಸೇರಿ ಪ್ಲೇ ಹೋಮ್ ಓಪನ್ ಮಾಡೇ ಬಿಡ್ತಾರೆ. ಹಳ್ಳಿ ಜನ, ಮಕ್ಕಳು ಎಲ್ಲರೂ ಬಂದು ತುಂಬಾ ಖುಷಿ ಪಡ್ತಾರೆ. ಪರವಾಗಿಲ್ಲ ಕಣಯ್ಯ, ನಿನ್ನ ಸೊಸೆ ಏನೋ ಅಂತಿದ್ದೆ. ಹೇಗೋ ನಮ್ಮ ಹಳ್ಳಿ ಮಕ್ಳಿಗೆ ಒಂದು ಅನುಕೂಲ ಆಗೋ ಥರ ಒಂದು ಚಿಕ್ಕ ಸ್ಕೂಲೇ ಓಪನ್ ಮಾಡಿಬಿಟ್ಟಿದ್ದಾರೆ. ಮತ್ತು ನನ್ನ ಸೊಸೆ ಅಂದರೆ ಏನು ಅಂದ್ಕೊಂಡಿದ್ಯೋ ನೀನು? ಅವಳು ಸಿಟಿಲೇ ಓಪನ್ ಮಾಡಬೇಕು ಅಂತ ಇದ್ಲು. ಆಮೇಲೆ ನಮ್ಮ ಹಳ್ಳಿ ಮಕ್ಕಳಿಗೆಲ್ಲ ಉಪಯೋಗ ಆಗೋದಾದರೆ ಇಲ್ಲೇ ಯಾಕೆ ಮಾಡಬಾರ್ದು ಅಂತ ಅಂದ್ಕೊಂಡು ಎಲ್ಲ ರೆಡಿ ಮಾಡಿಕೊಂಡು ಇಲ್ಲೇ ಓಪನ್ ಮಾಡಿದ್ರು. ಒಳ್ಳೇದೇ ಆಯ್ತು. ಆ ಹಳ್ಳಿಲಿರೋ ಎಲ್ರಿಗೂ ಕೂಡ ಆ ಪ್ಲೇ ಹೋಮ್ ತುಂಬಾನೇ ಇಷ್ಟ ಆಗುತ್ತೆ. ಎಲ್ಲರೂ ಅಂಜಲಿ ಪ್ರಕಾಶ್ನ ತುಂಬಾನೇ ಹೊಗಳ್ತಿರ್ತಾರೆ. ಅಂಜಲಿ, ಎಲ್ಲಮ್ಮ ನಿಮ್ಮಪ್ಪ ಅಮ್ಮ ಅಣ್ಣಂದ್ರು ಅತ್ತಿಗೆಯರು ಇನ್ನು ಯಾರು ಬಂದೇ ಇಲ್ಲ? ಅವರೆಲ್ಲ ಹೊರಟಿದ್ದಾರೆ ಅತ್ತೆ, ಇನ್ನೇನು ಬರ್ಬೋದು. ಓ, ಬರಬೇಕು ಬರಬೇಕು ಬೀಗರು. ಅಪ್ಪ ಅಮ್ಮ, ಆಕಾಶಣ್ಣ, ಆಶಾತ್ಗೆ, ಅದ್ವೈತಣ್ಣ, ಅಕ್ಷತಾತ್ಗೆ ಎಲ್ಲರೂ ಚೆನ್ನಾಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀವಮ್ಮ. ಅಂಜಲಿ ಅಮ್ಮ, ಇದನ್ನ ಯಾಕೆ ತಗೊಂಡು ಬಂದೆ? ನನ್ನ ಬಟ್ಟೆಗಳನ್ನೆಲ್ಲ ಅವತ್ತೇ ಪ್ರಕಾಶ್ ಬಾಗಲ್ ಹಾಕೊಂಡ್ಬಂದಲ್ಲ. ಇದು ನಿನ್ನ ಹಳೆ ಬಟ್ಟೆಗಳಲ್ಲ, ನಾವು ಹೇಗಿದ್ರು ನಿಮಗೆ ಉಡುಗೊರೆಗಳನ್ನು ತರಬೇಕಿತ್ತಲ್ವಾ, ಅದಕ್ಕೆ ಇದ್ರೊಳಗಡೆ ಹಾಕೊಂಡು ತಗೊಂಡು ಬಂದಿದ್ದೀವಿ ಅಷ್ಟೇ. ಅಯ್ಯೋ, ಇದೆಲ್ಲ ಯಾಕೆ ತರಕ್ಕೆ ಹೋದ್ರಿ ಬೀಗ್ರೆ? ಯಾಕೆ ಅಂದರೆ ನಮ್ಮ ಮಗಳು ಅಳಿಯ ನಮ್ಮ ಬೀಗ್ರಿಗೋಸ್ಕರ. ಅಂಜಲಿ, ಪ್ಲೇ ಹೋಮ್ ತುಂಬ ಚೆನ್ನಾಗಿದೆ ಕಣೆ. ಹೌದು, ಥ್ಯಾಂಕ್ಸ್ ಅದಕ್ಕೆ. ಅಂತೂ ಇಂತೂ ನೀನು ಅನ್ಕೊಂಡಂಗೆ ಪ್ಲೇ ಹೋಮ್ ಓಪನ್ ಮಾಡಿಬಿಟ್ಟೆ ಏನೋ? ಹೌದಣ್ಣ, ಇದರಲ್ಲಿ ನನ್ನ ಪಾತ್ರ ಏನೂ ಇಲ್ಲ. ನಮ್ಮ ಅತ್ತೆ ಮಾವ ಹಾಗೆ ಪ್ರಕಾಶ್ ಎಷ್ಟು ಸಪೋರ್ಟ್ ಮಾಡಿದ್ರು ಗೊತ್ತಾ? ಅದೇ ಥರ ನೀವುಗಳು ಅಷ್ಟೇ. ಹೇಗೋ ನೀನು ಚೆನ್ನಾಗಿದೆಯಲ್ಲ, ನಮ್ಗಷ್ಟೇ ಸಾಕು. ಅಂಜಲಿ, ನಿಂಗೆ ಗೊತ್ತಾ, ಅತ್ತೆ ನನಗೆ, ಆಶಾಕ್ಕಂಗೆ, ನಿನಗೆ 3 ಜನಕ್ಕೂ ಒಂದೇ ಥರ ಡಿಸೈನ್ ಇರೋ ಸ್ಯಾರಿ ತಂದಿದ್ದಾರೆ, ಯಾವ್ದಾದ್ರೂ ಫಂಕ್ಷನಿಗೆ ಉಟ್ಕೊಳ್ಳಿ ಅಂತ. ಹೌದಾ ಅದಕ್ಕೆ? ಥ್ಯಾಂಕ್ ಯು ಸೋ ಮಚ್ ಅಮ್ಮ. ನಾನು ಅನ್ಕೊಳ್ತಾ ಇದ್ದೆ, ನಾನು ಆಶಾ ಅದಕ್ಕೆ, ಅಕ್ಷತಾ ಅದಕ್ಕೆ ಎಲ್ಲರೂ ಒಂದೇ ಥರ ಸ್ಯಾರಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಅಂತ. ಅಷ್ಟೇ ಅಲ್ಲ ಅಂಜಲಿ, ಇವ್ರಿಗೆ, ಅದ್ವೈತ್ಗೆ, ಪ್ರಕಾಶ್ ಅವ್ರಿಗೆ ಎಲ್ರಿಗೂ ಒಂದೇ ಡಿಸೈನ್ ಇರೋ ಶರ್ಟ್ ಕೂಡ ತಂದಿದ್ದಾರೆ. ವಾವ್, ಸೂಪರ್ ಅದಕ್ಕೆ. ಅಂತೂ ನನ್ನ ಮಗಳು ಏನು ಅಂದ್ಕೊಂಡ್ಲೋ ಅದನ್ನು ಸಾಧಿಸೋಕ್ಕೆ ನೀವಿಬ್ಬರು ತುಂಬ ಹೆಲ್ಪ್ ಮಾಡಿದ್ದೀರಾ. ಅಯ್ಯೋ, ಅದರಲ್ಲಿ ಏನಿದೆ ಬೀಗ್ರೆ? ನಮ್ಮ ಮಗ ಸೊಸೆ ಚೆನ್ನಾಗಿರೋದೆ ತಾನೇ ನಮಗೆ ಮುಖ್ಯ. ಅದು ಅಲ್ಲದೆ ನಮ್ಮ ಹಳ್ಳಿ ಮಕ್ಕಳಿಗೆಲ್ಲ ಉಪಯೋಗ ಆಗುತ್ತೆ ಅಂದರೆ ಯಾಕಾಗಬಾರ್ದು ಅಂತ ನನಗೂ ಅನ್ನಿಸ್ತು. ಬನ್ನಿ ಮನೆಗೆ ಹೋಗೋಣ. ಹಾಂ, ಆದರೆ ನಮ್ಮ ಮನೆ ತುಂಬ ಚಿಕ್ಕದು. ಮನೆ ಚಿಕ್ಕದಿದ್ರೇನು, ನಿಮ್ಮ ಮನಸ್ಸು ಎಷ್ಟು ವಿಶಾಲವಾಗಿದೆ ನೋಡಿ. ಅದು ನಿಮ್ಮ ದೊಡ್ಡ ಗುಣ ಅಷ್ಟೇ. ಅಯ್ಯೋ, ನಿಮ್ಮ ದೊಡ್ಡ ಗುಣದ ಮುಂದೆ ನಮ್ದು ಏನೂ ಇಲ್ಲ ಬೀಗ್ರೆ. ಸರೋಜ, ನಡಿ, ಎಲ್ರೂ ಮನೆಗೆ ಕರ್ಕೊಂಡು ಹೋಗೋಣ. ಪಾಪ ಅಷ್ಟು ದೂರದಿಂದ ಪ್ರಯಾಣ ಮಾಡ್ಕೊಂಡು ಬಂದಿದ್ದಾರೆ, ಏನಾದರೂ ಕೊಡಬಾರ್ದ ತಿನ್ನಕ್ಕೆ ಕುಡಿಯೋಕ್ಕೆ? ಹೌದು, ನಾನು ಇವ್ರು ಎಲ್ಲರನ್ನೂ ನೋಡಿರೋ ಖುಷಿಲಿ ಅದೆಲ್ಲ ಮರ್ತೇ ಬಿಟ್ಟೆ. ನಡೀರಿ ಹೋಗೋಣ. ನಾವಿವಾಗ ನಮ್ಮ ಅತ್ತೆ ಮಾವ ಎಲ್ಲರನ್ನೂ ಕರ್ಕೊಂಡು ನಮ್ಮ ಮನೆಗೆ ಹೊರಟಿದ್ದೀವಿ. ಅಷ್ಟೇ ಅಲ್ಲ, ಇವತ್ತಿಗೆ ತೆರೆಯ ಮರೆಯಲ್ಲಿ ಧಾರಾವಾಹಿ ಮುಕ್ತಾಯಗೊಂಡಿದೆ. ನೀವೆಲ್ಲರೂ ಇಷ್ಟು ದಿನಗಳ ಕಾಲ ಹೇಗೆ ಸಪೋರ್ಟ್ ಮಾಡಿದ್ದೀರೋ
ಅದೇ ಥರ ಇನ್ಮುಂದೇನೋ ನಿಮ್ಮ ಸಪೋರ್ಟ್ ಸದಾ ಕಾಲ ಹೀಗೇ ಇರಲಿ. ಹೌದು, ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ, ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯಿತಾ? ನೋಡ್ತಾರೆ ಬಿಡೆ, ಇಷ್ಟು ದಿನ ನೋಡಿರೋರು ಇನ್ಮುಂದೆ ನೋಡಲ್ವಾ? ಬರೀ ನೋಡೋದಲ್ಲ, ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ರಿಲೇಟಿವ್ಸ್ಗೆ ನಮ್ಮ ವಿಡಿಯೋನ ಶೇರ್ ಮಾಡಬೇಕು. ಹೌದು, ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಹಾಗೆ ಈ ತೆರೆಯ ಮರೆಯಲ್ಲಿ ಧಾರಾವಾಹಿ ನಿಮಗೆಲ್ಲ ಹೇಗೆ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡೋದು ಮರಿಬೇಡಿ. ಓಕೆ ಫ್ರೆಂಡ್ಸ್, ಲೈಕು ಶೇರು ಸಬ್ಸ್ಕ್ರೈಬ್ ಎಲ್ಲ ಮಾಡ್ತೀರಾ ಅಲ್ವಾ? ಓಕೆ ಬಾಯ್. ಓಕೆ ಫ್ರೆಂಡ್ಸ್, ಇಂದಿಗೆ ತೆರೆಯ ಮರೆಯಲ್ಲಿ ಧಾರಾವಾಹಿ ಮುಕ್ತಾಯಗೊಂಡಿದೆ. ನಿಮಗೆ ದಿನಕ್ಕೊಂದು ಕತೆ ಬೇಕು ಅಥವಾ ಧಾರಾವಾಹಿ ಬೇಕು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಇದೇ ಥರ ನಮ್ಮ ಚಾನಲಲ್ಲಿ ನಿಮ್ಮನ್ನು ಮನರಂಜಿಸಲಿಕ್ಕೆ ಅನೇಕ ವಿಡಿಯೋಗಳನ್ನು ತರ್ತೀವಿ ಅಂತ ಹೇಳ್ತಾ ಇಂದಿನ ಎಪಿಸೋಡ್ನ ಮುಗಿಸ್ತಾ ಇದ್ದೀವಿ. ಬಾಯ್ ಫ್ರೆಂಡ್ಸ್.